ಹಾಯ್ ನಮಸ್ಕಾರ, ವೆಲ್ಕಮ್ ಟು ಎಂಜಾಯ್ ಫ್ಯಾಮಿಲಿ. ಫ್ರೆಂಡ್ಸ್, ಇವತ್ತು ಉದುರುದ್ರಾಗಿ ಸಬ್ಬಕ್ಕಿ ಕಿಚಡಿ ಅಥವಾ ಸಬ್ಬಕ್ಕಿ ಉಪ್ಪಿಟ್ಟನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಇವಾಗ ವೈಕುಂಠ ಏಕಾದಶಿ ಹತ್ತಿರ ಬರ್ತಾ ಇದೆ. ಆಷಾಢ ಏಕಾದಶಿ, ವೈಕುಂಠ ಏಕಾದಶಿಗೆ ಇದನ್ನು ಉತ್ತರ ಕರ್ನಾಟಕದಲ್ಲಿ, ಮಹಾರಾಷ್ಟ್ರದಲ್ಲಿ ಹೆಚ್ಚಾಗಿ ಉಪಯೋಗಿಸ್ಕೊಳ್ತಾರೆ. ಅದರಿಂದ ಹೇಗೆ ಮಾಡ್ಕೊಳ್ಳೋದು ಮತ್ತು ನಾನ್ ಸ್ಟಿಕ್ಕಿಯಾಗಿ ತುಂಬ ಉದುರಾಗಿ ಅಷ್ಟೇ ರುಚಿಯಾಗಿ ಸುಲಭವಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇವಾಗ ಮೊದಲಿಗೆ ಸಬ್ಬಕ್ಕಿನ ಒಂದು ಅರ್ಧ ಕೆ ಜಿಯಷ್ಟು ತೊಗೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ನೀರು ಹಾಕಿ ತೊಳಿಬೇಕು. ಚೆನ್ನಾಗಿ ಕಿವುಚಿ ತೊಳೆದ್ರೆ ಇದರಲ್ಲಿರುವಂಥ ಸ್ಟಾರ್ಚ್ ಎಲ್ಲ ಹೊರಟೋಗುತ್ತೆ. ಆವಾಗ ನಮಗೆ ನೆನೆಸ್ಕೊಳ್ಳುವಾಗ ಚೆನ್ನಾಗಿರುತ್ತೆ. ಒಂದು ವೇಳೆ ನಿಮಗೆ ಒಳ್ಳೆ ಸಬ್ಬಕ್ಕಿ ಸಿಕ್ಕಿಲ್ಲ ಅಂತಂದರೆ, ತುಂಬ ಪುಡಿಯಾಗಿ ಆ ಥರ ಇರೋದಿತ್ತು ಅಂದರೆ ಸ್ವಲ್ಪ ಫ್ರೈ ಮಾಡಿಕೊಂಡು, ಅಂದರೆ ಸುಮ್ಮನೆ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಅಷ್ಟೇ. ಆಮೇಲೆ ತೊಳೆದ್ಬಿಟ್ಟು ನೀರು ಹಾಕಿ ನೆನೆಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇವಾಗ ನಾನಿಲ್ಲಿ ಒಂದು ಗ್ಲಾಸ್ನಷ್ಟು ನೀರು ತೊಗೊಳ್ತಾ ಇಲ್ಲ, ಒಂದು ಅರ್ಧ ಗ್ಲಾಸ್ನಷ್ಟು ಮಾತ್ರ ತೊಗೊಂಡಿದ್ದೀನಿ. ನಿಮಗೆ ತೋರಿಸ್ಕೊಳ್ಳೋದಕ್ಕೋಸ್ಕರ ಮಾತ್ರ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೆ. ಇವಾಗ ಮೇಲೆ ಬಂದಿರೋ ನೀರನ್ನು ಸೋಸ್ಕೊಂಡ್ಬಿಟ್ಟು ಸಬ್ಬಕ್ಕಿ ಸಮಕ್ಕೆ, ಅಂದರೆ ಸ್ವಲ್ಪ ಕರೆಕ್ಟಾಗಿ ಅದರ ಸಮಕ್ಕೆ ಬರೋವರೆಗೂ ನೀರು ಇಟ್ಕೋಬೇಕು. ಇವಾಗ ಇದನ್ನು ಒಂದು 6-7 ಗಂಟೆ ನೆನೆಸ್ಕೊಳ್ಬೇಕು. ಒಳ್ಳೆ ಸಬ್ಬಕ್ಕಿ ಆದರೆ ಬೇಗ ನೆನ್ಕೊಳ್ಳುತ್ತೆ. ಇವಾಗ ನೆನೆಯೋದಕ್ಕೆ ಇಟ್ಟಾದಮೇಲೆ ನಾನಿಲ್ಲಿ ಆಲೂಗಡ್ಡೆನ ಬೇಯಿಸ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆ ಒಂದು 5-6 ಆಲೂಗಡ್ಡೆ ತೊಗೊಂಡಿದ್ದೀನಿ. ಇದನ್ನು ಕೂಡ ಕ್ಲೀನಾಗಿ ಸಿಪ್ಪೆನ ಬಿಚ್ಕೊಬಿಡ್ಬೇಕು. ಇದನ್ನ ಸಿಪ್ಪೆ ಬಿಚ್ಕೊಂಡಾದಮೇಲೆ ಕಡಲೆ ಬೀಜನ ಹುರ್ಕೊಂಡಿದ್ದೀನಿ. ಕಡಲೆ ಬೀಜ ನಿಮಗೆ ಇಲ್ಲಿ ಸಿಪ್ಪೆ ಬೇಡ ಅಂತಂದರೆ ರಿಮೂವ್ ಮಾಡ್ಕೊಳ್ಳಿ. ನಾನು ಯಾವುದಕ್ಕೂ ಕೂಡ ಸಿಪ್ಪೆನ ರಿಮೂವ್ ಮಾಡ್ಕೊಳ್ಳಲ್ಲ, ಹಾಗೆ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ಪುಡಿ ಮಾಡ್ಕೊಂಡಾದಮೇಲೆ ಈ ಥರ ತರ್ತರೆಯಾಗಿ ಪುಡಿ ಮಾಡ್ಕೋಬೇಕು. ಸ್ವಲ್ಪ ಅದರಲ್ಲಿ ಕಡಲೆ ಬೀಜ ಇದ್ದರೂ ಪರವಾಗಿಲ್ಲ, ಸ್ವಲ್ಪ ತರ್ತರೆಯಾಗಿಯೇ ಇದ್ದರೆ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ, ಅಂದರೆ ಒಂದು 5-6 ಗಂಟೆ ಬಿಟ್ಟಾದಮೇಲೆ ಈ ಥರ ಚೆನ್ನಾಗಿ ನೆನ್ಕೊಂಡಿರುತ್ತೆ. ನೀವು ಮಧ್ಯದಲ್ಲಿ ನೋಡಿಕೊಂಡ್ರೆ ಗೊತ್ತಾಗುತ್ತೆ. ಚೆನ್ನಾಗಿ ನೆಂದುಬಿಟ್ಟಿತ್ತು ಅಂದರೆ ತೆಕ್ಕೊಂಬಿಡಿ. ಇಲ್ಲ ನೀವು ಮಾಡ್ಕೊಳ್ಳೋವಾಗ, ಯೂಸ್ ಮಾಡೋವಾಗ, ತಿಂಡಿ ಮಾಡ್ಕೊಳ್ಳೋವಾಗ ಓಪನ್ ಮಾಡಿಕೊಂಡ್ರೂ ಪರವಾಗಿಲ್ಲ. ಇವಾಗ ಇದನ್ನೆಲ್ಲ ಬಿಡಿಯಾಗಿ ಮಾಡ್ಕೋಬೇಕು. ಸ್ವಲ್ಪ ಮೆತ್ತಗೆ ಅಂಟ್ಕೊಂಡಿರುತ್ತೆ. ಈ ಥರ ಎಲ್ಲ ಬಿಡಿ ಮಾಡ್ಕೋಬೇಕು. ನೋಡಿ, ಕರೆಕ್ಟಾಗಿ ನೆನ್ಕೊಂಡಿದೆ. ಮುಟ್ಟಿದ್ರೆ ಫ್ಲಫಿಯಾಗಿರುತ್ತೆ ಕಾಳುಗಳು. ಇಷ್ಟಾದರೆ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು, ಅಂದರೆ ಕಾಳು ಸಬ್ಬಕ್ಕಿ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿ. ಇವಾಗ ನೋಡಿ, ಇದರಲ್ಲಿ ಸ್ವಲ್ಪ ಪುಡಿಯಾಗಿ ಇದ್ರದ್ದು ಪುಡಿ ಸಿಕ್ಕುತ್ತೆ, ನಮಗೆ ಪೌಡ್ರ್ ಬರುತ್ತೆ. ಅದನ್ನು ತೆಗೆದು ಬಿಡಬೇಕು. ಇಲ್ಲಾಂದರೆ ನಮಗೆ ಈ ಥರ ಉದುರುದ್ರಾಗಿರುವಂಥ ಸಬ್ಬಕ್ಕಿ ಮಾಡ್ಕೊಳ್ಳೋದಕ್ಕಾಗಲ್ಲ. ಈ ಥರ ಇದು ಪುಡಿ ಇತ್ತು ಅಂತಂದರೆ ಒಂದಕ್ಕೊಂದು ಸಬ್ಬಕ್ಕಿಗಳು ಅಂಟ್ಕೊಂಡು ಮೆತ್ತಗಾಗ್ಬಿಡುತ್ತೆ, ಮತ್ತು ಬೇಗನೆ ತಳ ಹಿಡ್ಕೊಂಡ್ಬಿಡುತ್ತೆ. ಚೆನ್ನಾಗಿ ಫ್ರೈ ಕೂಡ ಮಾಡ್ಕೊಳ್ಳೋದಕ್ಕಾಗಲ್ಲ. ಇದು ತುಂಬ ಬೇಗ ಅಜೀರ್ಣ ಆಗೋದ್ರಿಂದ ಚೆನ್ನಾಗಿ ಬೇಯಿಸ್ಕೋಬೇಕು. ಈ ಥರ ಸ್ಟಾರ್ಚ್ ಇತ್ತು ಅಂತಂದರೆ, ಅಂದರೆ ಅದ್ರ ಪುಡಿ ಇತ್ತು ಅಂತಂದರೆ ನಮಗೆ ಕ್ಲೀನಾಗಿ ಬೇಯಿಸ್ಕೊಳ್ಳೋದಕ್ಕೋಸ್ಕರ ತುಂಬ ಕಷ್ಟ ಆಗುತ್ತೆ ತಳ ಹಿಡ್ಕೊಳ್ಳೋದ್ರಿಂದ. ಅದರಿಂದ ಈ ಥರ ಜರಡೆ ಇದ್ದರೆ ಜರಡೆಯಲ್ಲಿ, ಇಲ್ಲ ಅಂತಂದರೆ ಈ ಥರ ಮರದಲ್ಲಿ, ತಟ್ಟೆಲೋ ನೀವು ಸಬ್ಬಕ್ಕಿನ ಕ್ಲೀನ್ ಮಾಡ್ಕೊಂಬಿಡಿ. ಅಂದರೆ ಮುಂದೆ ಬರೋವಂಥ ಕಾಳುಗಳನ್ನೆಲ್ಲ ತೆಕ್ಕೊಂಡ್ರೆ ನಿಮಗೆ ಹಿಂದೆ ನೋಡಿ ಈ ಥರ ತೋರಿಸಿರೋದ್ರ ರೀತಿಲಿ ಪುಡಿ ಉಳ್ಕೊಳ್ಳುತ್ತೆ. ಮತ್ತು ಇದು ರೌಂಡ್ ಶೇಪಲ್ಲೂ ಇರೋದ್ರಿಂದ ಕಾಳುಗಳು ಕೂಡ ಬೇಗ ಕ್ಲೀನಾಗಿ ಬಂದುಬಿಡುತ್ತೆ. ಜರಡೆ ಇದ್ದರೆ ನೀವು ಜರಡೆಲ್ಲೂ ಕೂಡ ಟ್ರೈ ಮಾಡ್ಕೋಬೋದು. ಬಟ್ ಮರದಲ್ಲಾದರೆ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ದಪ್ಪ ಕಾಳುಗಳು ಚೆನ್ನಾಗಿ ಮುಂದೆ ಬಂದುಬಿಟ್ಟು ಸ್ವಲ್ಪ ಪುಡಿ ಇರೋದು ಉಳ್ಕೊಂಬಿಡುತ್ತೆ. ನೀವು ಇದನ್ನು ಬೇಕಿದ್ದರೆ ವಡೆಗಳಿಗೂ ಕೂಡ ಯೂಸ್ ಮಾಡ್ಕೋಬೋದು, ವಡೆ ಮಾಡ್ಕೊಳ್ಳೋ ಹಾಗಿದ್ರೆ. ನೋಡಿ, ಇಷ್ಟೊಂದು ಪುಡಿ ಇದೆ. ಇವಾಗ ಇದನ್ನು ಪುಡಿಯೆಲ್ಲ ತೆಗೆದಾದ್ಮೇಲೆ ಒಗ್ಗರಣೆಗೆ ಎಣ್ಣೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಗ್ಗರಣೆಗೆ ಎಣ್ಣೆ ಜಾಸ್ತಿ ಬೇಕಿಲ್ಲ, ಸ್ವಲ್ಪ ಆದರೆ ಸಾಕು. ಅದರಿಂದ 1 ಟೇಬಲ್ ಸ್ಪೂನಷ್ಟು ಎಣ್ಣೆ, ಒಂದು 4-5 ಹಸಿಮೆಣ್ಸಿಕಾಯಿ, 1 ಕಡ್ಡಿ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ. ಅಷ್ಟು ಮಾತ್ರ ಇದಕ್ಕೆ ಒಗ್ಗರಣೆಗೆ ಹಾಕ್ಕೊಳ್ತಾ ಇರೋದು. ಹಾಗೆಯೇ ಸಬ್ಬಕ್ಕಿನ ಹಾಕ್ಕೊಂಬಿಟ್ಟು ಅದಕ್ಕೆ ಇವಾಗ 1.5 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾವಾಗಲೂ ಉಪವಾಸಕ್ಕೆ ಮಾಡ್ಕೊಳ್ಳೋವಾಗ ಇಷ್ಟು ಮಾತ್ರ ಮಾಡಿಕೊಂಡ್ರೆ ಸಾಕು. ನೀವು ಸಪ್ರೇಟಾಗಿ ತಿಂಡಿಗೆ ಅಂತಲೇ ಇದನ್ನು ಮಾಡ್ಕೊಳ್ತೀರಾ ಅಂದರೆ ನಿಮ್ಗೆ ಏನು ಬೇಕೋ ಅದನ್ನು ಕೂಡ ಇದಕ್ಕೆ ಹಾಕ್ಕೋಬೋದು. ಅಂದರೆ ಈರುಳ್ಳಿ ಕೂಡ ಹಾಕ್ಕೋಬೋದು, ಮತ್ತು ಹಸಿಮೆಣ್ಸಿಕಾಯಿ, ಒಣಮೆಣ್ಸಿಕಾಯಿ ಏನು ಬೇಕೋ ಒಗ್ಗರಣೆಗೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಆ ಥರ ಎಲ್ಲ ನೀವು ಯೂಸ್ ಮಾಡ್ಕೋಬೋದು. ಬಟ್ ಇದು ಉಪವಾಸಕ್ಕೋಸ್ಕರ ಅಂತಲೇ ನಾನು ತೋರಿಸ್ತಾ ಇರೋದ್ರಿಂದ ಇಲ್ಲಿ ಯಾವುದನ್ನು ಕೂಡ ನಾನು ಯೂಸ್ ಮಾಡ್ಕೊಳ್ತಾ ಇಲ್ಲ. ಜಸ್ಟ್ ಸಿಂಪಲ್ಲಾಗಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಬಟ್ ಸಿಂಪಲ್ ಆದರೂ ಕೂಡ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದು. ಇವಾಗ ಇದನ್ನು ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗಬೇಕು ಕಾಳುಗಳಲ್ಲಿವರೆಗೂ. ಸಾಬೂದಾನ ಚೆನ್ನಾಗಿ ಒಳ್ಳೆ ಟ್ರಾನ್ಸ್ಪರೆಂಟ್ ಕಲರ್ ಬರಬೇಕು. ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನಾನಿವಾಗ ಮಡಿಕೆಗೆ ಹಾಕ್ಕೊಂಡು ಇದನ್ನು ಸಣ್ಣ ಮೀಡಿಯಮ್ ಉರಿನಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಮಡಿಕೆಯಲ್ಲಿ ಬೇಗ ತಳ ಹಿಡಿದ್ಬಿಡುತ್ತೆ ಅದಕ್ಕೆ. ಇವಾಗ ನೋಡಿ, ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆದಮೇಲೆ ನಾನಿಲ್ಲಿ ಆಲೂಗಡ್ಡೆಗಳನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೆ. ನಾನು 5-6 ಆಲೂಗಡ್ಡೆ ಇಟ್ಕೊಂಡಿದ್ರಲ್ಲಿ ಒಂದು ಹಾಫ್ ಆಲೂಗಡ್ಡೆನ ಮಾತ್ರ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಇದನ್ನ ಒಗ್ಗರಣೆಗೂ ಕೂಡ ಹಾಕ್ಕೋಬೋದು. ಬಟ್ ನಾನಿಲ್ಲಿ ಕುದಿಸಿದ್ದನ್ನೇ ಹಾಕ್ಕೊಳ್ತಾ ಇದ್ದೀನಿ, ಟೈಮ್ ಸೇವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ಇವಾಗ ಅದಕ್ಕೆ 1 ಕಪ್ನಷ್ಟು ಕಡಲೆ ಬೀಜದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಅರ್ಧ ಕಪ್ನಷ್ಟು ಬೆಲ್ಲದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕ್ಕೊಳ್ಳೋದ್ರಿಂದ ತುಂಬ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ಸಬ್ಬಕ್ಕಿ ಮಾಡ್ಕೊಂಡಾಗ ನೀವು ಯಾವುದೇ ರೀತಿ ಮಾಡ್ಕೊಳ್ಳಿ, ಅದಕ್ಕೆ ಕಡಲೆ ಬೀಜದ ಪುಡಿ ಮಿಕ್ಸ್ ಮಾಡಿದ್ರೇ ತುಂಬ ಚೆನ್ನಾಗಿ ಬರುತ್ತೆ, ಅಷ್ಟೇ ರುಚಿಯಾಗಿರುತ್ತೆ. ಇವಾಗ ಪುಡಿಯೆಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಚೆನ್ನಾಗಿ ಮತ್ತೆ ಒಂದು ಸರಿ ಫುಲ್ ಬಿಸಿ ಆಗೋವರೆಗೂ ಅದನ್ನ ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಮ್ಗೆ ಇವಾಗ ನೋಡಿ ಯಾವ ಥರ ಹುಡಿಯಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಕಡಲೆ ಬೀಜದ ಪುಡಿ ಹಾಕಿದ್ಮೇಲೆ ಇನ್ನೂ ತುಂಬ ಚೆನ್ನಾಗಿ
ಅದ್ರದ್ದು ನೋಡೋದಕ್ಕೆ ಸ್ಟ್ರಕ್ಚರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೀವು ನೋಡ್ಬೋದು ಎಷ್ಟು ಬಿಡಿ ಬಿಡಿಯಾಗಿ ಬಂದಿದೆ ಅಂತ ಹೇಳ್ಬಿಟ್ಟು, ಒಂದಕ್ಕೊಂದು ಕಾಳುಗಳು ಕೂಡ ಅಂಟ್ಕೊಳ್ತಾ ಇಲ್ಲ. ಇವಾಗ ಇದಕ್ಕೆ ಸಿಂಪಲ್ಲಾಗಿ ಒಂದು ಚಟ್ನಿ ಮಾಡ್ತಾ ಇದ್ದೀನಿ. ಇದು ಉಪವಾಸಕ್ಕೋಸ್ಕರನೇ ಅಂತಲೇ ಮಾಡ್ಕೊಳ್ಳೋಂಥ ಚಟ್ನಿ ಇದು. ಇದನ್ನು ಶೇಂಗಾ ಬೀಜ ಚಟ್ನಿ ಮಾಡ್ತಾ ಇರೋದು. ಇದಕ್ಕೆ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ, ಹುರ್ಕೊಂಡಿರೋ ಪುಡಿ ಇತ್ತಲ್ವ ಅದನ್ನೇ ತೊಗೊಂಡಿದ್ದೀನಿ. ಹಾಗೆಯೇ ಒಂದು ಹಸಿಮೆಣ್ಸಿಕಾಯಿ ಮತ್ತು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ನೀರನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಇದನ್ನು ತಿಕ್ಕಾಗಿ ಇಟ್ಕೋಬಾರ್ದು. ಚಟ್ನಿ ಇದ್ದರೂ ಕೂಡ ಒಂದೇ ಒಂದು ಕುದಿನ ಕುದಿಸ್ಕೋಬೇಕು ಇದನ್ನು. ಆವಾಗ ಸಬ್ಬಕ್ಕಿ ಜೊತೆಗೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ನೀವು ಸ್ವಲ್ಪ ಮಹಾರಾಷ್ಟ್ರನ ಸೈಡು ಇಲ್ಲಾಂದರೆ ನಾರ್ತ್ ಕರ್ನಾಟಕದವರಾದರೆ ಇದ್ರ ಬಗ್ಗೆ ಗೊತ್ತಿರುತ್ತೆ ನಿಮಗೆ. ಇವಾಗ ಅದಕ್ಕೆ ಚಿಕ್ಕದಾಗಿ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಒಂದೆರಡರಿಂದ 3 ಟೀ ಸ್ಪೂನ್ನಷ್ಟು ಎಣ್ಣೆ ಮತ್ತು ಹಾಗೇನೇ ಒಂದು ಕಡ್ಡಿ ಕರಿಬೇವು ಹಾಕ್ಕೊಂಡು ಮತ್ತು ಇನ್ನೊಂದು ಉಳಿದಿದ್ದ ಆಲೂಗಡ್ಡೆಗಳನ್ನು ಕೂಡ ಕಟ್ ಮಾಡಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದರಿಂದ ಅದು ಶೇಂಗಾ ಸಾರಿನ ಅಥವಾ ಕಡಲೆಬೀಜದ ಸಾರಿನ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಒಗ್ಗರಣೆನ ಸಾರಿಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ, ಅಥವಾ ಚಟ್ನಿ ಅಂತಲೂ ಕೂಡ ಹೇಳ್ಬೋದು. ಇವಾಗ ಇದನ್ನು ಜಸ್ಟ್ ಒಂದು ಕುದಿ ಮಾತ್ರ ಮೇಲೆ ಬರೋವರೆಗೂ, ಉಕ್ಕಿ ಬರೋವರೆಗೂ ಕುದಿಸ್ಕೋಬೇಕು ಅಷ್ಟೇ. ಅಂದರೆ ತುಂಬ ಬಾಯ್ಲ್ ಮಾಡಬಾರ್ದು. ಒಂದು ಬಾಯ್ಲ್ ಬಂದ ತಕ್ಷಣಕ್ಕೆ ನೋಡಿ ಆಫ್ ಮಾಡ್ಕೊಂಬಿಡ್ಬೇಕು. ಇಷ್ಟಾದರೆ ಇವಾಗ ಸಾರು ಕೂಡ ರೆಡಿ ಆಯಿತು. ಎರಡೂ ತುಂಬ ರುಚಿಯಾಗಿರ್ತವೆ ಫ್ರೆಂಡ್ಸ್. ಒಳ್ಳೆ ಕಾಂಬಿನೇಷನ್ನು. ಸಬ್ಬಕ್ಕಿ ಜೊತೆಗೆ ತುಂಬ ರುಚಿಯಾಗಿರುತ್ತೆ ಇದು. ನೆಂಚ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದರೊಟ್ಟಿಗೆ ಮಜ್ಜಿಗೆ ಕೂಡ ಮಾಡ್ಕೊಳ್ತಾರೆ. ಹಾಗೆಯೇ ಮೊಸರು ಕೂಡ ಯೂಸ್ ಮಾಡ್ಕೋಬೋದು. ಉಪವಾಸಕ್ಕೆ ಮಾಡ್ಕೊಂಡಾಗ ಮಜ್ಜಿಗೆನ ಹೆಚ್ಚಾಗಿ ಯೂಸ್ ಮಾಡ್ಕೊಳ್ತಾರೆ. ಇವತ್ತು ತೋರಿಸುವಂಥ ಸಬ್ಬಕ್ಕಿ ಉಪ್ಪಿಟ್ಟು, ಸಾಬುದಾನ ಖಿಚಡಿ ಅಥವಾ ಸಬ್ಬಕ್ಕಿ ಉಪ್ಪಿಟ್ಟು ಹಾಗೆಯೇ ಕಡಲೆ ಬೀಜದ ಚಟ್ನಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಹೀಗೇ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.